ರಸ್ತೆ ಗುಂಡಿಗೆ ಸಂಬಂಧಪಟ್ಟಂತೆ ಸರ್, ಉದ್ಯಮಿಗಳ ಸಂಬಂಧಪಟ್ಟಂತೆ ಡಿ.ಕೆ.ಶಿ ಅವರು ಹೇಳಿಕೆ ಕೊಟ್ಟಿದ್ದು ಸಾಕಷ್ಟು ಚರ್ಚೆ ಆಗ್ತಿದೆ. ಒಂದು ರೀತಿಯಲ್ಲಿ ಡೋಂಟ್ ಕೇರ್ ಹೇಳಿಕೆ, ಅವ್ರು ಇದ್ರೆ ಇರಲಿ ಹೋದ್ರೆ ಹೋಗ್ಲಿ ಅನ್ನೋ ಅರ್ಥದಲ್ಲಿ ಉದ್ಯಮಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ರಸ್ತೆ ಗುಂಡಿ ಸರಿ ಮಾಡಿ ಅಂತ ಹೇಳಿರುವಂತ ಉದ್ಯಮಿಗಳ ಸಂಬಂಧಪಟ್ಟ ನೋಡಿ, ಈ ರಾಜ್ಯಕ್ಕೆ ಅದರಲ್ಲೂ ಬೆಂಗಳೂರಿಗೆ ಒಂದು ಸಿಲಿಕಾನ್ ವ್ಯಾಲಿ ಅಂತ ಬಂದಿರೋದ್ರಿಂದನೇ ಇವತ್ತು ನಮ್ಮ ದೇಶದ ರಾಜ್ಯಕ್ಕೆ ಆದಾಯ ಬರ್ತಾ ಇರೋದು. ಈ ಆದಾಯ ಏನಾದರೂ ಹೋದ್ರೆ ಇವತ್ತೇ ನಮ್ಮ ರಾಜ್ಯದಲ್ಲಿ ಆರ್ಥಿಕ ದುಸ್ಥಿತಿ ಬಂದ್ಬಿಟ್ಟಿದೆ. ನಾವು ಪ್ರತಿ ವರ್ಷ ನನಗನ್ಸ್ತತೆ ಮೋಸ್ಟ್ಲಿ 60,000 ಕೋಟಿ ನಾವು ಬಡ್ಡಿನೇ ಕಟ್ಟಬೇಕು. ಆ ಪರಿಸ್ಥಿತಿಗೆ ಸಿದ್ದರಾಮಯ್ಯನವರು ತಂದಿಟ್ಟುಬಿಟ್ಟಿದ್ದಾರೆ. ಸುಮಾರು ಸಿದ್ದರಾಮಯ್ಯ ಒಬ್ಬನೇ ಸುಮಾರು 4 ಲಕ್ಷ ಕೋಟಿಗೂ ಹೆಚ್ಚು ಸಾಲವನ್ನ ಮಾಡಿರ್ತಕ್ಕಂಥದ್ದು ನೋಡಿದಿರಿ. ಈಗೇನಾದ್ರೂ ಈ ಕಂಪನಿಗಳು IT-BT ಕಂಪನಿಗಳೇನ ಬೆಂಗಳೂರು ಬಿಟ್ಟು ಕಾಲು ಕಿತ್ತರೆ ಇಲ್ಲಿ ಸಂಬಳ ಕೊಡೋಕ್ಕೂ ದುಡ್ಡಿರಲ್ಲ ಇವರ ಹತ್ರ. ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಏನ್ ಮಾತಾಡ್ತಾ ಇದ್ದಾರೆ ಅದು ದುರಂಕಾರದ ಪರಮಾವಧಿ. ಒಂದ್ ಕಡೆ MB ಪಾಟೀಲ್ ಹೇಳ್ತಾರೆ ದೇಶದಲ್ಲಿರುವಂತ ಎಲ್ಲ ಕೈಗಾರಿಕೋದ್ಯಮಿಗಳು ಬನ್ನಿ, ಕರ್ನಾಟಕಕ್ಕೆ ಬನ್ನಿ, ಬೆಂಗಳೂರಿಗೆ ಬನ್ನಿ ಅಂತ ಅವರು ಒಂದ್ ಕಡೆ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಇಲ್ಲಿ ಬಂದ್ರೆ ಬನ್ನಿ, ಹೋದ್ರೆ ಹೋಗಿ, ಗೆಟ್ ಔಟ್ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಇದು ಸರ್ಕಾರದ ದ್ವಂದ್ವ ನೀತಿ ಸ್ಪಷ್ಟವಾಗಿ ಅದಕ್ಕೆ MB ಪಾಟೀಲ್ ಅವರು ಉತ್ತರ ಕೊಡ್ಬೇಕೀಗ. ಡಿ.ಕೆ. ಶಿವಕುಮಾರ್ ಹೋದ್ರೆ ಹೋಗ್ರಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಉತ್ತರವನ್ನ ಆ ಸರ್ಕಾರದಲ್ಲಿ ಇರುವಂತ MB ಪಾಟೀಲ್ ಕೊಡಬೇಕು ಅನ್ನೋ ಆಗ್ರಹವನ್ನ ನಾನು ಮಾಡ್ತೀನಿ.